ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ವಿಶೇಷವಾದ ದಿನವಾದ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಅಂದರೆ ಕಾರ್ತಿಕ ಹುಣ್ಣಿಮೆ. ಈ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಇನ್ನು ಪೂಜೆಗೆ ಶುಭ ಸಮಯ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಅಂಥವ್ರು ಯಾವ ಸಮಯದಲ್ಲಿ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ದೀಪಾವಳಿ ಹಬ್ಬ, ಧನಲಕ್ಷ್ಮಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಲಕ್ಷ್ಮೀ ಕುಬೇರ ಪೂಜೆ ಇನ್ನು ಯಾರೆಲ್ಲ ಮಾಡೋದಕ್ಕಾಗಿಲ್ಲ ಅಂಥವರು ಇದೇ ಕಾರ್ತಿಕ ಹುಣ್ಣಿಮೆ ದಿನ ಮಾಡ್ಬೋದು. ಇನ್ನು ತುಳಸಿ ಹಬ್ಬ ಈ ಭಾನುವಾರ ಯಾರಿಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥವರು ಕೂಡ ಇದೇ ಕಾರ್ತಿಕ ಹುಣ್ಣಿಮೆ ದಿನ ಮಾಡ್ಬೋದು. ಇದೇ ನವೆಂಬರ್ 4ನೇ ತಾರೀಕು ಬೆಳಗ್ಗೆ 10:40 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ನವೆಂಬರ್ 5ನೇ ತಾರೀಕು ಸಂಜೆ 6:50 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. 5ನೇ ತಾರೀಕು ಬುಧವಾರ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಬುಧವಾರ 5ನೇ ತಾರೀಕು ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ. ಅಲ್ಲದೆ ಮಂಗಳವಾರ ಕೂಡ ಬೆಳಗ್ಗೆ 10:30 ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಂಜೆ ಚಂದ್ರೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ 2 ದಿನ ಬೇಕಾದರೆ ನೀವು ಹುಣ್ಣಿಮೆನ ಆಚರಣೆ ಮಾಡ್ಕೋಬೋದು. ಬೇರೆ ದಿನಗಳಲ್ಲಿ ಮಾಡೋ ಪೂಜೆಗಿಂತ ಕಾರ್ತಿಕ ಹುಣ್ಣಿಮೆ ದಿನ ಮಾಡುವಂಥ ಪೂಜೆ ಹೆಚ್ಚಿನ ಫಲ ತಂದುಕೊಡುತ್ತೆ. ಅಲ್ಲದೆ ಈ ದಿನ ನದಿ ಸ್ನಾನ ಕೂಡ ತುಂಬಾ ಶ್ರೇಷ್ಠವಾದದ್ದು. ದೇವಾನುದೇವತೆಗಳು ಕೂಡ ಗಂಗಾ ನದಿನಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಈ ಭೂಮಿಗೆ ಬರ್ತಾರಂತೆ. ಇದೆಲ್ಲ ಪುರಾಣ ಕಥೆಗಳಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ನದಿ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಹೋಗ್ಬಿಟ್ಟು ಬನ್ನಿ. ಹಾಗೆ ಅಲ್ಲಿ ನದಿ ಪೂಜೆ ಮಾಡಿಬಿಟ್ಟು ದೀಪಗಳನ್ನು ದಾನ ಕೊಡಿ, ತುಂಬಾ ಒಳ್ಳೆಯದು. ಇನ್ನು ವಿಷ್ಣುವಿನ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರ ಅದು ಕೂಡ ಈ ಕಾರ್ತಿಕ ಹುಣ್ಣಿಮೆ ದಿನನೇ ಆಗಿರೋದು. ಅದಕ್ಕೋಸ್ಕರನೇ ಇದು ತುಂಬಾ ವಿಶೇಷತೆ ಇದೆ. ಬುಧವಾರ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಥವಾ ಮನೆ ದೇವರುಗಳಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಂಗಳವಾರ ದಿನ ಅಂದರೆ ಸಂಜೆಯ ಮೇಲೆ ಹುಣ್ಣಿಮೆ ಪೂಜೆ ಮಾಡಿ ನೀವು ಹೋಗ್ಬೋದು. ಅಲ್ಲದೆ ಮಂಗಳವಾರ ರಾಹುಕಾಲದಲ್ಲಿ ಮನೆಗೆ ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೆಯದು. ಯಾಕಂದರೆ ಮಂಗಳವಾರ ಹುಣ್ಣಿಮೆ ತಿಥಿ ಇರುತ್ತೆ, ಹಾಗಾಗಿ ತುಂಬಾ ಒಳ್ಳೆಯದು. ರಾಹುಗಾಲದಲ್ಲಿ ಅಥವಾ ರಾತ್ರಿ ಹೊತ್ತು ಕೂಡ ಮಾಡ್ಬೋದು. ಇನ್ನು ಈ ಕಾರ್ತಿಕ ಹುಣ್ಣಿಮೆನ ಆಚರಣೆ ಮಾಡುವಂಥವ್ರು ಮನೆಯಲ್ಲಿ ಕಾರ್ತಿಕ ಸ್ನಾನ ಮಾಡಬೇಕು. ಯಾವಾಗಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:20 5:30 ಒಳಗಾಗಿ ಸ್ನಾನ ಮಾಡುವಂಥದ್ದು. ಮನೆಯಲ್ಲಿ ತಲೆಗೆ ಸ್ನಾನ ಮಾಡಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಸ್ನಾನ ಮಾಡುವಂಥ ನೀರಿಗೆ ನೀವು ಮನೆಯಲ್ಲಿ ಯಾವುದೇ ದೇವಸ್ಥಾನದ ತೀರ್ಥ ತಂದಿಟ್ಕೊಂಡಿದ್ರೆ ಅಥವಾ ಒಂದು ಚಿಟಿಕೆ ಅರಿಶಿನ ಇದನ್ನು ಹಾಕೊಂಬಿಟ್ಟು ನೀವು ಸ್ನಾನ ಮಾಡ್ಬೋದು. ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋ ಅಂಥವ್ರು ಬೆಳಗ್ಗೆ 5:30 6:15 ತನಕ ಬೆಳಗ್ಗೆ ಹುಣ್ಣಿಮೆ ಪೂಜೆ ಮಾಡ್ಕೋಬೋದು. ಈ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಬೆಳಗ್ಗೆ 6:30 8 ಒಳಗಾಗಿ ಕೂಡ ನೀವು ಮಾಡ್ಕೋಬೋದು. ಇನ್ನು ಸಂಜೆ ಪೂಜೆ ಮಾಡೋ ಅಂಥವ್ರು ಸಂಜೆ 5:30 7 ಒಳಗಾಗಿ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು. ತುಳಸಿ ಹಬ್ಬ ಮಾಡೋ ಅಂಥವ್ರು ಕೂಡ ಈ ದಿನ ಮಾಡ್ಕೋಬೋದು. ಇನ್ನು ತುಳಸಿ ಪೂಜೆ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಮಂತ್ರ ಸಹಿತವಾಗಿ ತುಳಸಿ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಸೂತ್ಕ ಇರೋರಿಗೆ ಈ ವರ್ಷ ಯಾವುದೇ ವ್ರತ ಇರೋದಿಲ್ಲ, ಸಿಂಪಲ್ಲಾಗಿ ನೀವು ಪೂಜೆ ಮಾಡ್ಕೋಬೋದು. ಮನೆಯಲ್ಲಿ ಈ ರೀತಿ ಯಾರಾದರೂ ತೀರಿ ಹೋಗಿದ್ರೆ ಅಂಥವರು 3 ತಿಂಗಳು ಒಳಗಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಒಂದು ರಾತ್ರಿ ಉಳ್ಕೊಂಡ್ಬಿಟ್ಟು ಬೆಳಗ್ಗೆ ನದಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. 3 ತಿಂಗಳು ಒಳಗಾಗಿ ಆಮೇಲೆ ಬೇಕಾದರೆ ನೀವು ಈ ಹಬ್ಬ ಹರಿದಿನ ಪೂಜೆ ಎಲ್ಲ ಮಾಡ್ಕೋಬೋದು. ಆದರೆ ಸಂಕಲ್ಪ ಮಾಡಿಕೊಂಡು ವ್ರತಗಳನ್ನು ಮಾಡೋಂಗಿಲ್ಲ 1 ವರ್ಷ ತನಕ. ಮತ್ತು ದೇವರಿಗೆ ನೈವೇದ್ಯ ಮಾಡೋಂಗಿಲ್ಲ. ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನೆಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ದೇವರಿಗೆ ಬಡಿಸೋ ರೀತಿಲಿ ಮಾಡಬಾರ್ದು. ಸುಮ್ಮನೆ ಹಣ್ಣುಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಅದೇ ರೀತಿ ತುಳಸಿ ಹಬ್ಬನೂ ಕೂಡ ಇದೇ ರೀತಿನೇ ಮಾಡ್ಕೋಬೋದು. ಹುಣ್ಣಿಮೆ ದಿನ ಸಿಂಪಲಾಗಿ ತುಳಸಿ ಗಿಡನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ತುಳಸಿ ಗಿಡದ ಮುಂದೆ ಒಂದು ರಂಗೋಲಿನ ಹಾಕಿಬಿಟ್ಟು 2 ದೀಪ ಹಚ್ಚಬೇಕು. ಬೆಟ್ಟದ ನೆಲ್ಲಿಕಾಯಿ ದೀಪನೂ ಹಚ್ಬೋದು, ಆರತಿ ಮಾಡ್ಬೋದು. ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟನ್ನು ಇಟ್ಟು ನೀವು ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದು. ನಿಮ್ಮನ್ನು ಯಾರಾದರೂ ಕುಂಕುಮಕ್ಕೆ ಅಂತ ಕರೆಯೋದಕ್ಕೆ ಬಂದರೆ ಅವ್ರಿಗೂ ಕೂಡ ನೀವು ಕುಂಕುಮವನ್ನು ಕೊಟ್ಬಿಟ್ಟು ಕಳಿಸ್ಬೋದು. ಈ ರೀತಿ ನೀವು ಮಾಡ್ಕೋಬೋದು. ಮತ್ತು ಹುಣ್ಣಿಮೆ ದಿನ ಮನೆಗಳಲ್ಲಿ
ಕೆಲವರು ಸಿಂಪಲ್ ಆಗಿ ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡ್ತಾ ಇರ್ತಾರೆ. ಅಂಥವರು ಕೂಡ ಇದೇ ಸಮಯದಲ್ಲಿ ಮಾಡ್ಕೋಬೋದು. ಅಥವಾ ಬೆಳಗ್ಗೆ 9 ಗಂಟೆ ನಂತರ ಯಮಗಂಡ ಕಾಲ ಕಳೆದ ಮೇಲೂ ಕೂಡ ನೀವು ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೆಯಲ್ಲಿ ಸಿಂಪಲ್ ಆಗಿ ವ್ರತ ಥರ ಪ್ರತಿ ತಿಂಗಳು ಮಾಡೋ ಅಂಥದ್ದು ಮಾಡ್ಬೋದು. ಇನ್ನು ಈ ದಿನದ ವಿಶೇಷತೆ ತುಂಬನೇ ಇದೆ. ಈ ದಿನ ತುಳಸಿ ಪೂಜೆಗೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ನದಿ ಸ್ನಾನಕ್ಕೆ ಒಳ್ಳೆಯ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಕೂಡ ಕಾರ್ತಿಕ ಹುಣ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ಶುಭ ಸಮಯ ಯಾವುದು ಅಂತ ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.